ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ಬುದ್ಧಾಯ. ಪವಿತ್ರ ಪಾಲಿ ಗ್ರಂಥವಾದ ತ್ರಿಪಿಟಕವು ಬುದ್ಧರ ವಚನವನ್ನು ಆಧರಿಸಿದ್ದು ಬುದ್ಧರ ಜ್ಞಾನೋದಯದಿಂದ ಹರಿಯುತ್ತದೆ. ಬೋಧಿಯು ಹೊರತೆಯಾದರೆ ಅಲ್ಲಿಂದ ಹೊರಹೊಮ್ಮುವುದೇ ಬುದ್ಧರ ವಾಣಿ. ಆದ್ದರಿಂದ ಭಾರತದಲ್ಲಿ ಯಾವಾಗ ಬುದ್ಧರ ವಚನವು ಕ್ಷೀಣಿಸಿತೋ, ನಂತರದಲ್ಲಿ ಮಾಯವಾಯಿತೋ, ಥೇರವಾದವೆಂಬ ಬೌದ್ಧಾಚರಣೆ ಕೂಡ ಇಳಿಮುಖವಾಯಿತು. ಬುದ್ಧರ ವಚನ ಪುನರಾರಂಭಗೊಳ್ಳಬೇಕಾದರೆ ಬೌದ್ಧ ಧಮ್ಮ ಸಾಧನೆ ಆರಂಭಗೊಳ್ಳಬೇಕು. ಥೇರವಾದ ಮಾತ್ರವೇ ಬುದ್ಧರ ಮೂಲ ಬೋಧನೆಗಳನ್ನು ಉಳಿಸಿಕೊಂಡು ಬಂದಿದೆ. ಬೋಧಿ ಜ್ಞಾನವನ್ನು ಬುದ್ಧನು ಮಾತ್ರವೇ ಕಂಡುಕೊಂಡಿರುವುದರಿಂದ ಸತ್ಯ ಸಾಧಕರಾದ ನಾವೇ ಬೋಧಿಯನ್ನು ಅರಿಯಬೇಕು. ಆದ್ದರಿಂದಲೇ ಬೋಧಿ ಜ್ಞಾನೋದಯ ಎನ್ನುವುದೇ ಈಗಲೇ ಇಲ್ಲಿಯೇ ನಾವೇ ಕಂಡುಕೊಳ್ಳುವ ಸಾಧನೆಯಿಂದ ನಾವೇ ಪರೀಕ್ಷಿಸುವ ಏಹಿಪಸಿಕೋ ಜ್ಞಾನಿಗಳಾದ ತಾವೇ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು. ಪಚತ್ತಂ ವೇದಿತಬ್ಬೋ ವಿನ್ಯೋಹೀತಿ. ಇದಕ್ಕೆ ದೇವರಾಗಲಿ ಗುರುಗಳಾಗಲಿ ಬಂದು ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಸುಗತರ ಕಾಲದಲ್ಲಿದ್ದ ಇಡೀ ತ್ರಿಪಿಟಕವು ಈಗಲೂ ನಮಗೆ ದೊರಕುವುದಕ್ಕೆ ಕಾರಣವೆಂದರೆ ಹಿರಿಯರ ಥೇರರ ಮುಂದಾಲೋಚನೆ ಮತ್ತು ಹೃದಯ ವೈಶಾಲ್ಯತೆ. ಆದ್ದರಿಂದ ಎಲ್ಲ ಬೌದ್ಧರು ಅವರು ಯಾವುದೇ ಪರಂಪರೆಗೆ ಸೇರಿದವರಾಗಲಿ, ಎಲ್ಲ ಥೇರರಿಗೂ, 2 ಪ್ರಮುಖ ಶಿಷ್ಯರಿಗೂ, 80 ಮಹಾಶಿಷ್ಯರಿಗೂ ಮತ್ತು 500 ವಿದ್ವಾಂಸ ಶಿಷ್ಯರಿಗೂ, ಎಲ್ಲ ಅರಹಂತರಿಗೂ, ಪಟಿಸಂಭಿದ ಜ್ಞಾನದಿಂದ ದಿವ್ಯಶಕ್ತಿಯನ್ನು ಹೊಂದಿದ ಎಲ್ಲರಿಗೂ ನಾವು ಋಣಿಯಾಗಿರಬೇಕು. ಇವರು ತಮ್ಮ ಅದ್ಭುತವಾದ ನೆನಪಿನ ಶಕ್ತಿಯಿಂದ ಭಗವಾನರ ಪ್ರತಿಯೊಂದು ಮಾತನ್ನು ತಿಳಿದು ಅದರೊಳಗಡೆ ಇರುವ ಅರ್ಥವನ್ನು ವಿವರಿಸಿದ್ದಾರೆ. ಆದ್ದರಿಂದ ಈ ಎಲ್ಲ ಮಹಾ ಥೇರರು ಮಹಾ ಗುರುವಿನ ಕಾಲದಲ್ಲೇ ಇದ್ದ ಧಮ್ಮದ ಮಹಾನ್ ಆಚಾರ್ಯರು ಮತ್ತು ನಿಜವಾದ ಪ್ರತಿಪಾದಕರಾದಂತಹ ಅರಹಂತರರಿಗೂ ತ್ರಿವಾರ ವಂದಿಸುತ್ತಾ ಬನ್ನಿ. ಇಂದು ಪವಿತ್ರ ಪಾಲಿ ಗ್ರಂಥದ ತ್ರಿಪಿಟಕದ ಸುತ್ತ ಪೀಠಕದ ಖುದ್ದಕ ನಿಕಾಯದ ಅಡಿ ಬರುವ ಗ್ರಂಥದಾದ ಧಮ್ಮಪದದ 18ನೆಯ ಗಾಥೆಯನ್ನು ಓದೋಣ. ಇಧ ನಂದತಿ ಪೆಚ್ಚ ನಂದತಿ ಕತ ಪುಣ್ಯೋ ಉಭಯತ್ತ ನಂದತಿ ಪುಣ್ಯಂ ಮೇ ಕತಂತಿ ನಂದತಿ ಭೀಯೋ ನಂದತಿ ಸುಗತಿಂ ಗತೋ. ಅರ್ಥ: ಅವನು ಇಲ್ಲಿ ಸುಖವಾಗಿದ್ದಾನೆ, ಅವನು ಮುಂದಕ್ಕೂ ಸುಖವಾಗಿದ್ದಾನೆ, ಅವನು ಇಹ ಪರಗಳೆರಡರಲ್ಲಿಯೂ ಆನಂದವಾಗಿರುತ್ತಾನೆ. ನಾನು ಒಳ್ಳೆಯದನ್ನು ಮತ್ತು ಪುಣ್ಯವನ್ನು ಮಾಡಿದ್ದೇನೆಂದು ಭಾವಿಸಿ ಸುಖವಾಗಿರುತ್ತಾನೆ. ಸ್ವರ್ಗದಲ್ಲಿಯೂ ಕೂಡ ಅವನು ತಾನು ಸದ್ಗತಿಯನ್ನು ಹೊಂದಿದ್ದೇನೆಂದು ಆನಂದವಾಗಿರುತ್ತಾನೆ. ಬನ್ನಿ, ಈ ಗಾಥೆಯ ಹಿಂದಿನ ಒಂದು ಘಟನೆಯನ್ನು ತಿಳಿಯೋಣ. ಬುದ್ಧರ ಮುಖ್ಯ ಉಪಾಸಕರಾದ ಅನಾಥ ಪಿಂಡಿಕರ ಕಿರಿಯ ಮಗಳು ಸುಮನಾಳು ಸಾವಿನ ಹಾಸಿಗೆಯಲ್ಲಿದ್ದು ತನ್ನ ತಂದೆಯನ್ನು ಕಿರಿಯ ಸಹೋದರ ಎಂದು ಬೋಧಿಸುತ್ತಾಳೆ ಮತ್ತು ಶಾಂತಚಿತ್ತದಿಂದ ತನ್ನ ಪ್ರಾಣ ಬಿಡುತ್ತಾಳೆ. ಭಕ್ತಳಾದ ತನ್ನ ಮಗಳು ಸಾವಿನ ಸಮಯದಲ್ಲಿ ಅಂಥ ಅಸಂಬದ್ಧ ಮಾತುಗಳನ್ನಾಡಿದ್ದಕ್ಕೆ ತಂದೆಯು ನೊಂದಿಕೊಳ್ಳುತ್ತಾನೆ. ಈ ವಿಷಯವನ್ನು ಭಗವಾನ ಬುದ್ಧರಲ್ಲಿ ಅನಾಥ ಪಿಂಡಿಕನು ಪ್ರಸ್ತಾಪಿಸಿದಾಗ ಭಗವಾನ ಬುದ್ಧರು ಆಕೆಯು ತಂದೆಯು ನಿಬ್ಬಾಣದ ಮೊದಲನೆಯ ಹಂತವನ್ನು ಗಳಿಸಿರುವುದರಿಂದ ನಿಬ್ಬಾಣದ 2ನೆಯ ಹಂತ ಸಕದಾಗಾಮಿ ಪದವಿಯನ್ನು ಗಳಿಸಿರುವುದರಿಂದ
ಆಕೆ ಸಂಬೋಧಿಸಿದ್ದು ಸರಿಯಾಗಿದೆ ಎಂದು ತಿಳಿಸುತ್ತಾರೆ. ಆಗ ಅನಾಥ ಪೆಂಡಿಕರು ಸಮಾಧಾನ ಮಾಡಿ ಆನಂದ ಪಡುತ್ತಾರೆ. ಆಕೆಯ ಸಂಬಂಧವಾಗಿ ಈ ಮೇಲಿನ ಗಾಥೆಯನ್ನು ಭಗವಾನ್ ಬುದ್ಧರೇ ಸ್ವತಃ ನುಡಿದಂಥ ಗಾಥೆಯಾಗಿದೆ. ಇಲ್ಲಿ ಆನಂದವಾಗಿರುತ್ತಾರೆ, ಮುಂದೆಯೂ ಪರಲೋಕದಲ್ಲಿಯೂ ಆನಂದವಾಗಿರುತ್ತಾನೆ. ಪುಣ್ಯವಂತನು ಉಭಯ ಸ್ಥಿತಿಗಳೆರಡರಲ್ಲೂ ಆನಂದದಿಂದಿರುತ್ತಾನೆ. ನಂತರ ಸುಗತಿಯಲ್ಲಿ ಸೇರಿ ಅಲ್ಲಿ ಇನ್ನೂ ಹೆಚ್ಚು ಆನಂದಿಸಿರುತ್ತಾರೆ. ನಮೋ ಬುದ್ಧಾಯ.